पूज्याय राघवेन्द्राय सत्यधर्मरताय च। ನೋಡಿ, ಅದಕ್ಕೋಸ್ಕರನೇ ಹೇಳೋದು, ನನಗೇನೇ ನಡೆದಿರಲಿ ಆ ಭಗವಂತನ ಸಮಯ ನೆನೆಸ್ತಾನೇ ಇರಬೇಕು. ರಾಘವೇಂದ್ರ ಸ್ವಾಮಿ ಅಂತಲ್ಲ, ಗುರು ಇರೋ ಅಂಥ ಗುರು ಸ್ಥಾನನ ನಾವು ಅಷ್ಟು ಮೇಲೆ ಕೊಟ್ಟಿದ್ವಿ ಅಂದರೆ ಅದು ಬಲ ಖಂಡಿತ ಆಗುತ್ತಂತೆ. ಅದಕ್ಕೆ ಹೇಳೋದು, ಗುರುಬಲ ಇದ್ರೇ ಎಲ್ಲನೂ ಸಕ್ಸಸ್ಸು. ಗುರು ಅನುಗ್ರಹ ಇರಬೇಕು, ಗುರು ಆಶೀರ್ವಾದ ಸದಾಕಾಲ ಇರಬೇಕು ಅನ್ನೋ ಅಂಥದ್ದು. ಗುರುವೇ ಶರಣಂ. ಇವಾಗ ಹೇಳಿದ್ರಿ, ಪೂಜೆ ಮಾಡಬೇಕಿದ್ರೆ ಏನೇನೋ ಕಲ್ಪನೆ ಬರುತ್ತೆ ಅನ್ನೋದು ಕೂಡ ಹೇಳ್ತಾರೆ. ಈಗ ದೇವಸ್ಥಾನಗಳಿಗೆ ಹೋದರೆ ಇನ್ನು ಪೂಜೆ ಮಾಡ್ತಿರ್ಬೇಕಾದ್ರೆ ಕರ್ಪೂರ ಬೆಳಗ್ತಿರ್ಬೇಕಾದ್ರೆ ಒಂದು ಏಕಾಗ್ರತೆ ಆ ದೇವರ ಮೇಲೆ ಇರಬೇಕು ಅನ್ನೋದು ಕೂಡ ಇದೆ. ಸೊ ಕೆಲವೊಂದು ಟೈಮಲ್ಲಿ ತುಂಬ ಸಮಸ್ಯೆಗಳಲ್ಲಿರ್ತಾರೆ, ಏನೇನೋ ಆಲೋಚನೆಗಳು ಬರುತ್ತಿರುತ್ತೆ, ಅವ್ರ ಮನಸ್ಸು ಏಕಾಗ್ರತೆಯಿಂದ ಇರೋದಿಲ್ಲ. ದೇವಸ್ಥಾನದಲ್ಲಿ ಕೂತರು ತಮ್ಮ ಸಮಸ್ಯೆ ಬಗ್ಗೆ ಇಲ್ಲ ಯಾವುದಾದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಿರ್ತಾರೆ. ಸೊ ದೇವಸ್ಥಾನದಲ್ಲಿ ಹೋದ ತಕ್ಷಣ ಒಂದು ಕರ್ಪೂರವನ್ನ ಬೆಳಗ್ತಿರ್ಬೇಕಾದ್ರೆ ಕಣ್ಣು ಮುಚ್ಚಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಬಟ್ ಆ ರೀತಿ ಮಾಡಬಾರ್ದು ಅನ್ನೋದು ಕೂಡ ಇದೆ. ಕರ್ಪೂರ ಬೆಳಗ್ತಿರ್ಬೇಕಾದ್ರೆ ಕಣ್ಣುಗಳನ್ನ ತೆರೆದೇ ಕೂಡ ದೇವರ ಒಂದು ಸ್ಮರಣೆಯನ್ನ ಮಾಡಬೇಕು ಅನ್ನೋದಿದೆ. ಇನ್ನು ಎಷ್ಟೋ ಜನರು ಅಲ್ಲಿ ಕರ್ಪೂರ ಬೆಳಗ್ತಿರ್ಬೇಕಾದ್ರೆ ಏನೇನೋ ಆಲೋಚನೆಗಳಿರ್ತಾರೆ. ಆ ರೀತಿ ಹೋಗ್ಬಾರ್ದು, ನಮ್ಮ ಮನಸ್ಸು ಏಕಾಗ್ರತೆಯಿಂದ ಇರಬೇಕಾದ್ರೆ ಏನ್ ಮಾಡ್ಬೇಕು? ಖಂಡಿತ ನೋಡಿ, ನಾವು ಒಳ್ಳೆ ಕ್ವಶನ್ನೇ ನೋಡಿ. ದೇವಸ್ಥಾನಕ್ಕೆ ನಾವು ಹೋಗ್ತೀವಿ, ಮಹಾಮಂಗಳಾರತಿ ಆಗೋಂಥ ಟೈಮಲ್ಲಿ ದೇವ್ರನ್ನ ಕಣ್ತುಂಬ ನೋಡಿ ಕಣ್ ತುಂಬಿಸ್ಕೊಬೇಕು, ಮನಸ್ಸು ತುಂಬಿಸ್ಕೊಬೇಕು. ಆವಾಗಲೇ ನಮ್ಮ ಮನಸ್ಸಿಗೆ ಒಂದು ನಿರಾಳವಾಗಿದ್ದಂಥ ಖುಷಿ, ಅದು ನಮಗೆ ಗೊತ್ತಿಲ್ದಿರ ಅಂಥದ್ದು ಒಂದು ತಂಗಾಳಿ ಬಂದು ನಮಗೆ ಬೀಸ್ದಂಗೆ ಆಗುತ್ತೆ. ಅದಕ್ಕೇ ಯಾವ ದೇವ್ರಿಗೆ ಪೂಜೆ ಮಾಡಲಿ ಕಣ್ಣನ್ನು ಮುಚ್ಕೊಂಡು ಮಂಗಳಾರತಿ ನೋಡಬಾರ್ದು. ಎಲ್ಲ ಬೇಡ್ಕೊಂಬಿಡ್ಬೇಕು. ಮಂಗಳಾರತಿ ಆಗೋಕ್ಕೆ ಮುಂಚೆನೇ ಬೇಡ್ಕೊಂಡು ಮಂಗಳಾರತಿ ಮಾಡುವಾಗ ಪಾದದಿಂದ ಖಂಡಿತ ತಾಯಿನ ಮುಖ ನೋಡಬೇಕು. ಅದು ಯಾವ ದೇವರೇ ಆಗಿರಲಿ, ಯಾವ ದೇವರೇ ಆಗಿರಲಿ, ಕಣ್ಣು ಮುಚ್ಕೊಂಡಿದ್ದೀರಾ ಆ ದೇವ್ರನ್ನ ದರ್ಶನ ಮಾಡ್ಕೊಳ್ಳೋದು ಭಾರಿ ಒಳ್ಳೆಯದು. ಅದೇ ರೀತಿ ನೋಡಿ, ನಾವು ಒಂದು ದಾನ ಧರ್ಮ ಮಾಡ್ತೀವಿ ಅಂದ್ರೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಬರುವಾಗ ದಾನ ಧರ್ಮ ಮಾಡಿಕೊಂಡು ಮನೆಗೆ ಬರ್ತೀವಿ. ಖಂಡಿತ ಆ ರೀತಿ ಮಾಡಬಾರ್ದು. ಹೋಗುವಾಗ್ಲೇ ನಾವು ದಾನ ಧರ್ಮ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು. ಯಾಕೆ ಹೋಗುವಾಗ ಮಾಡಬೇಕು ಬರುವಾಗ ಮಾಡಬಾರ್ದು ಅಂತ ಅಂದರೆ, ಹೋಗುವಾಗ ಮಾಡುವಾಗ ನಮ್ಮ ಪಾಪನೆಲ್ಲನೂ ಶೇರ್ ಮಾಡಿಬಿಟ್ಟಿದ್ದೀವಿ ಅಂತ ಅರ್ಥ. ಪಾಪ ಆಗಲಿ ಕರ್ಮ ಆಗಲಿ ಎಲ್ಲನೂ ದಾನ ಮಾಡಿಬಿಟ್ವಿ ಅಂತ ಅರ್ಥ. ಬರುವಾಗ ಯಾಕೆ ಮಾಡಬಾರ್ದು ಅಂತ ಅಂದರೆ, ನಾವು ಭಗವಂತನ ಹತ್ರ ಏನೆಲ್ಲ ನಾವು ಅಕ್ಷಯ ಪಾತ್ರೆಯಲ್ಲಿ ಕೇಳಿದ್ದೀವೋ ಅಷ್ಟನ್ನು ನಮಗೆ ಮಾತ್ರನೇ ಇರಲಿ. ನಮಗಿರೋ ಅಂಥದ್ದನ್ನು ದಾನ ಧರ್ಮ ಬೇಕಾಗಿರೋರಂಥವ್ರಿಗೆ ಕಷ್ಟಪಡೋ ಅಂಥವ್ರು ಮಾಡಬೇಕು ಅನ್ನೋ ಅಂಥದ್ದು ಉದ್ದೇಶವೂ ಸಹ ಇದೆ. ಅದಕ್ಕೋಸ್ಕರನೇ ಆ ಭಗವಂತ ಕೊಟ್ಟ ಒಂದು ಅಕ್ಷಯ ಪಾತ್ರೆನ ಖಾಲಿ ಆಗ್ದಂಗೆ ನೋಡ್ಕೋಬೇಕು ಅಂತಂದರೆ ದೇವಸ್ಥಾನಕ್ಕೆ ಹೋಗುವಾಗಲೇ ದಾನ ಧರ್ಮ ಮಾಡಿಬಿಡಿ. ಅದೇ ರೀತಿ ಯಾವ ದೇವಸ್ಥಾನಕ್ಕೆ ಹೋದ್ರೂ ಸಹ ಒಂದು ಪ್ರದಕ್ಷಿಣೆ ಆದರೂ ಹಾಕ್ಬಿಟ್ಟು ಬನ್ನಿ. ಆ ಒಂದು ಪ್ರದಕ್ಷಿಣೆ ಹಾಕುವಾಗ ಭಗವಂತನಿಗೇನು ಲಾಭ, ನಮಗೇನು ಲಾಭ ಇದೆ ಅಂತಂದರೆ, ಭಗವಂತನಿಗೆ ನೋಡಿ ಒಂದು ಪ್ರದಕ್ಷಿಣೆ ಹಾಕುವಾಗ 1 ವರ್ಷ ಕಾಲ ನಮ್ಮಿಂದ ಅವ್ರು ಚಾರ್ಜ್ ತೊಗೊತಾರಂತೆ. ಹಾಗಾಗಿ ಆ ಚಾರ್ಜಬಲ್ ಆಗ್ತಾ ಇವಾಗ ಮೊಬೈಲ್ ಇದೆ, ಚಾರ್ಜ್ ಹಾಕಿದ್ರೆ ತಾನೇ ನಮ್ಗೆ ಯೂಸ್ ಮಾಡೋಕ್ಕೆ ಸಾಧ್ಯ. ಆ ರೀತಿ ಮನುಷ್ಯನಿಂದನೇ ತಗೊಂಡು ಮನುಷ್ಯನಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ. ಭಗವಂತ ಎಷ್ಟು ಲೀಲೆ ಅಲ್ವೇ. ಅದಕ್ಕೋಸ್ಕರ ಭಗವಂತನ ಲೀಲೆನೇ ಲೀಲೆ. ನಮ್ಮ ಮನುಷ್ಯನಾಗಿರೋರು ಅಟ್ಲೀಸ್ಟು ಅವ್ರು ಕೊಟ್ಟಿರೋ ಅಂಥದ್ದು ಸ್ವಲ್ಪದ್ರಲ್ಲಾದರೂ ನಾವು ಖುಷಿ ಪಡ್ಕೊಬೇಕು, ನೆಮ್ಮದಿಯಿಂದ ಇರಬೇಕು. ಇನ್ಮೇಲೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಕಣ್ಣು ಮುಚ್ಕೋಬೇಡಿ, ಪ್ರಾರ್ಥನೆ ಮಾಡಿಕೊಂಡು. ಅದೇ ರೀತಿ ಕಣ್ಣು ಬಿಟ್ಟು ಆ ಭಗವಂತನ ಕಣ್ಣು ತುಂಬಿಸ್ಕೊಳ್ಳಿ, ಮನಸ್ಸು ತುಂಬಿಸ್ಕೊಳ್ಳಿ. ಇವಾಗ ಹೇಳ್ತೀವಿ, ದೇವರ ಒಂದು ಬಗ್ಗೆ ಹೇಳಬೇಕಾದ್ರೆ ತುಂಬಾ ಇದೆ. ನಡ್ಕೊಳ್ಬೇಕಾದ್ರೆ, ದೈವವನ್ನ ನೆನೆಸ್ಕೋಬೇಕಾದ್ರೆ, ಅದನ್ನ ನೋಡ್ಬೇಕಾದ್ರೆ, ದರ್ಶನ ಪಡಿಬೇಕಾದ್ರೆ ತುಂಬಾ ಪಾಲನೆ ಮಾಡ್ಬೇಕಾಗುತ್ತೆ. ಸೊ ಅದರಲ್ಲೂ ಇವಾಗ ದೇವರಿಗೆ ಒಂದು ಹೂಗಳನ್ನ ಮುಡಿಸಿರ್ತೀವಿ. ಸೊ ಬಲಗಡೆಯಿಂದ ಬಿದ್ರೆ ಒಳ್ಳೇದಾಗತ್ತಾ, ಎಡಗಡೆಯಿಂದ ಒಳ್ಳೇದಾಗತ್ತಾ ಅನ್ನೋದು ಕೂಡ ಕೆಲವೊಬ್ರು ಇದು ಇದೆ, ಡೌಟ್ ಇರುತ್ತೆ. ಸೊ ಯಾವ ಕಡೆಯಿಂದ ಹೂ ಬಿದ್ದರೆ ಒಳ್ಳೇದಾಗುತ್ತೆ, ಇನ್ನು ಟೋಟಲ್ ಆಗಿ ಹೂ ಯಾವ ಕಡೆಯಿಂದ ಬಿದ್ದರೂ ಕೂಡ ದೇವರ ಒಂದು ಆಶೀರ್ವಾದ ಸಿಕ್ಕಿದೆ ಅನ್ನೋದು ಕೂಡ ಕೆಲವು ಮನಸ್ಸಲ್ಲಿ ನಮಗೆ ಇರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತ ನೋಡಿ, ಹೂ ಕೇಳ ಅಂಥವ್ರು, ದೇವ್ರ ಹತ್ರ ಹೋಗಿ ಹೂ ಪ್ರಸಾದ ಕೇಳ ಅಂಥವ್ರು ಯಾವಾಗ್ಲೂ ತುಂಬ ಹುಷಾರಿಲ್ಲ, ಅವ್ರಿಗೆ ಆರೋಗ್ಯ ಸರಿಯಾಗುತ್ತಾ, ಅವ್ರು ಬರ್ತಾರ ಮತ್ತೆ ಮನೆಗೆ ಅಂತ ಕೇಳ್ಕೊಳ್ಳೋರಿಗೆ ಹೂವು ಬಲಗಡೆ ಯಾವಾಗ್ಲೂ ಪ್ರಸಾದ ಆಗಬಾರ್ದು. ದೇವರಿಂದ ಬಲಗಡೆ ಪ್ರಸಾದ ಆಯಿತು ಅಂದರೆ ಖಂಡಿತ ಅವ್ರು ಜೀವಂತವಾಗಿ ಬರಲ್ಲ ಅಂತ ಅರ್ಥ.
ಎಡಗಡೆನೇ ಆಗಬೇಕು, ಹುಷಾರಿಲ್ದವ್ರಿಗೆ ಎಡಗಡೆನೇ ಆಗಬೇಕು ಹೂ ಪ್ರಸಾದ. ಬಲಗಡೆ ಆದ್ರೆ ಖಂಡಿತ ಅವ್ರು ಬರೋದಕ್ಕೆ ಉಳ್ಕೊಳ್ಳೋದಕ್ಕೆ ಚಾನ್ಸಸ್ ಇಲ್ಲ ಅಂತ ಅರ್ಥ. ಅದೇ ರೀತಿ ಬೇರೆ ವಿಷಯಗಳಿಗಾಗಲಿ, ಮದುವೆಗಾಗಲಿ, ಮತ್ತು ಇನ್ನೊಂದು ಮನೆ ಕಟ್ಟೋ ವಿಷಯಗಳಾಗಲಿ, ಬೇರೆ ವಿಷಯಗಳಿಗಾಗಲಿ ಬಲಗಡೆ ಪ್ರಸಾದ. ನೋಡಿ ಇವಾಗ ದೇವರು ಇದ್ದಾರೆ, ಬಲಗಡೆ ಪ್ರಸಾದ ಆಯಿತು, ಎಡಗಡೆ ಆಗಲಿಲ್ಲ, ಈ ಥರ ಅಲ್ಲ. ಹುಷಾರಿಲ್ದವ್ರಿಗೆ ಮಾತ್ರನೇ ಲೆಕ್ಕಾಚಾರ ಅಷ್ಟೇ ವಿನಃ ಮತ್ತು ಬೇರೆ ಯಾವುದಕ್ಕೆ ನೀವು ಕೇಳಿದ್ರೇನು ಭಗವಂತನ ತಲೆಯಿಂದ ಯಾವ ಕಡೆ ಬಿದ್ರೇನು ವರನೇ, ಯಾವ ಕಡೆ ಅವ್ರು ಕೊಟ್ರೇನು ವರ ಪ್ರಸಾದನೇ. ಅದಕ್ಕೋಸ್ಕರ ಅದು ಕನ್ಫ್ಯೂಸ್ ಬೇಕಾಗಿಲ್ಲ. ಈ ಹುಷಾರಿಲ್ಲ, ನಮಗೆ ಆರೋಗ್ಯ ಸರಿ ಇಲ್ಲ ಅನ್ನೋರು ಮಾತ್ರನೇ ಅದನ್ನು ಮಾತ್ರ ತಿಳ್ಕೊಳ್ಳಿ, ಎಡಗಡೆ ಆಗಬೇಕೇ ವಿನಃ ಬಲಗಡೆ ಆಗಬಾರ್ದು. ಮತ್ತು ಬೇರೆ ವಿಷಯಗಳಿಗೆ ಯಾವ ರೀತಿ ಭಗವಂತ ಹೂ ಕೊಟ್ರೇನು ಒಳ್ಳೆಯದೇನೆ ಅದು. ಅಮ್ಮ ಇವಾಗ ತಿಳ್ಕೊಂಡು ದೇವರಿಗೆ ಇಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂತ ಇದೆ, 3 ಪ್ರದಕ್ಷಿಣೆ, 5 ಪ್ರದಕ್ಷಿಣೆ, 7 ಪ್ರದಕ್ಷಿಣೆ, ಈ ತರ ಹಾಕೊಳ್ಳೋದಿದೆ. ಸೊ ಇದರಲ್ಲಿ ಯಾವ ಪ್ರದಕ್ಷಿಣೆ ಹಾಕಿದ್ರೆ ಜಯ ಸಿಗುತ್ತೆ? ಇದು ಒಂದು ಅಂದ್ರೆ ಈಗ 5 ಪ್ರದಕ್ಷಿಣೆ ಹಾಕಿದ್ರೆ ಈ ತರ ಆಗುತ್ತೆ, 3 ಪ್ರದಕ್ಷಿಣೆ ಹಾಕಿದ್ರೆ ಜಯ ಸಿಗುತ್ತೆ, ಏನೇನೋ ಇದೆ. ಬಟ್ ಅದ್ರ ಬಗ್ಗೆ ನಮ್ಗೆ ಪ್ರದಕ್ಷಿಣೆ ಬಗ್ಗೆ ತಿಳಿಸ್ಕೊಡಿ ಸಂದರ್ಭ. ನೋಡಿ, ಭಗವಂತನಿಗೆ ನಾವು ಕ್ಷೇತ್ರಗಳಿಗೆ ಹೋಗ್ತೀವಿ. ಇವಾಗ ದೊಡ್ಡ ಕ್ಷೇತ್ರ ಆಗಿರುತ್ತೆ, ದೊಡ್ಡ ಪ್ರದಕ್ಷಿಣೆ ಹಾಕಂತ ಗುಡಿ ಗೋಪುರಗಳಿರುತ್ತೆ. ಈ ಥರ ನಾವು ಖಂಡಿತ ಮಾಡೋದಕ್ಕಾಗಲ್ಲ. ಒಳಗಡೆ ಮಾತ್ರನೇ ಭಗವಂತನಿಗೆ ಗರ್ಭಗುಡಿ ಅಷ್ಟೇ ಒಳಗಡೆಯಿಂದ ಮಾತ್ರನೇ ನಾವು ಹಾಕೋದಕ್ಕೆ ಅನುಕೂಲ ಇರುತ್ತೆ. ಆಗ 9 ಪ್ರದಕ್ಷಿಣೆ ಹಾಕಿದ್ರೆ ನಮಗೆ ಎಲ್ಲ ಒಂದು ನವಗ್ರಹಗಳಿಂದ ಆಶೀರ್ವಾದ ಸಿಗುತ್ತೆ ಅಂತ ಅನ್ನೋದು ಸಹ ಇದೆ. 5ರಿಂದ ಹಾಕಿದ್ರೆ ಪಂಚಭೂತಗಳಿಂದ ಆಶೀರ್ವಾದ ಸಿಗುತ್ತೆ. 3ರಲ್ಲಿ ಹಾಕಿದ್ರೆ ಮುಮ್ಮೂರ್ತಿ ದೇವರುಗಳು ಆಶೀರ್ವಾದ ಸಿಗುತ್ತೆ. ಏಕ ಹಾಕಿದ್ರೆ ಗಣೇಶಂದು, ದ್ವಾ ಹಾಕಿದ್ರೆ 2 ಹಾಕಿದ್ರೆ ನಮಗೆ ಒಂದು ಮನೆ ದೇವ್ರದ್ದು, ಇಷ್ಟ ದೇವ್ರದ್ದು, 3 ಹಾಕೋದ್ರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ, 4 ಹಾಕೋದ್ರಿಂದ 4 ದಿಕ್ಕುಗಳು ದೇವ್ರದ್ದು ಆಶೀರ್ವಾದ, 5 ಹಾಕೋದ್ರಿಂದ ಪಂಚಭೂತ, 6 ಹಾಕೋದ್ರಿಂದ ಮುರುಗನ 6 ನಕ್ಷತ್ರ, 7 ಹಾಕೋದ್ರಿಂದ ಮಹರ್ಷಿಗಳ ನಕ್ಷತ್ರ, ಅದೇ ರೀತಿ 8ರಿಂದ ಅಷ್ಟಲಕ್ಷ್ಮಿ ನಕ್ಷತ್ರ, ಅಷ್ಟಲಕ್ಷ್ಮಿ ಆಶೀರ್ವಾದ, 9 ಅಂದರೆ ನವಗ್ರಹಗಳು, ನವಬೃಂದಾವನ ಸಹ, 10 ಅಂತ ಹೇಳುವಾಗ ದಶಾವತಾರ ಮಹಾಪ್ರಭು ಶ್ರೀರಾಮಚಂದ್ರ, 11 ಮುನ್ನೊಂದು ಅಂತಾರೆ, 11 ಹಾಕಬಾರ್ದು. ಅದೇ ರೀತಿ 12 ಹಾಕುವಾಗ ಪಂಚಮುಖ ಆಂಜನೇಯರಿಂದ ದರ್ಶನ ಆಶೀರ್ವಾದ, 12ರಲ್ಲಿ ಹಾಕುವಾಗ 12 ಚುಕ್ಕೆ ಸಹ ನಮ್ಗೆ ಒಳ್ಳೇದಾಗುತ್ತೆ ಅಂತಾರೆ. ಅದೇ ರೀತಿ 13, 14 ಲೆಕ್ಕ ಇಲ್ಲ. ಹಾಕೋದು ಪ್ರದಕ್ಷಿಣೆ ಬರೋ ಅಂಥವ್ರು, ನಡ್ಕೊಂಡೇ ಪ್ರದಕ್ಷಿಣೆ ಬರೋ ಅಂಥವ್ರು 54 ಪ್ರದಕ್ಷಿಣೆ ಮಾಡ್ಬೋದು, 24 ಸಹ ಮಾಡ್ಬೋದು, 23 ಸಹ ಮಾಡ್ಬೋದು. ಅದೇ ರೀತಿ 18ನ ಮಾಡ್ಬೋದು. ಯಾಕೆ 18 ಮಾಡ್ಬೋದು ಅಂತ ಅಂದರೆ ಅಯ್ಯಪ್ಪ ಸ್ವಾಮಿಗೆ 18 ಮೆಟ್ಲಿದೆ ಅಂತ ಅನ್ನೋದು ಸಹ ಸತ್ಯ. ಅದೇ ರೀತಿ 18 ಅನ್ನೋದು ತುಂಬ 2 ಸೇರಿಸಿದೆ 9 ಆಗುತ್ತೆ. ಅದು ಸಹ ಗುರು ಅನುಗ್ರಹ, ನವಗ್ರಹದ ಸಹ ಅನುಗ್ರಹ. ನೋಡಿ, ಯಾರೇ ನಾವು ಒಳ್ಳೇದಾಗಿ ಬಾಳಬೇಕು ಅನ್ನೋರಿಗೆ ಫಸ್ಟು ಆಶೀರ್ವಾದ ಬೇಕಾಗಿರೋದು ನವಗ್ರಹಗಳ ಆಶೀರ್ವಾದ. ನವಗ್ರಹ ಆಶೀರ್ವಾದ ಇಲ್ಲ ಅಂದರೆ ಆರೋಗ್ಯದಿಂದ ನಾವು ಮೇಲೆದ್ದು ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ್ಲೂ ಶನೇಶ್ವರ ಸ್ವಾಮಿಯಿಂದನೂ ಸಹ ಆರೋಗ್ಯ ಹಾಗೆ ಹೀಗೆ ಇದ್ರೂ ಸಹ ನವಗ್ರಹದಿಂದ ಆರೋಗ್ಯ ಸರಿ ಆಗಲೇಬೇಕು. ಹಾಗಾಗಿ ಪ್ರದಕ್ಷಿಣೆ ಮಾಡೋ ಅಂಥವ್ರು ಇವಾಗ ನವಗ್ರಹದ ಹತ್ರ ಹೋಗ್ತೀರಾ, 9 ಪ್ರದಕ್ಷಿಣೆ ಹಾಕಲೇಬೇಕು. ಖಂಡಿತ ಮಂತ್ರಗಳನ್ನ ಹೇಳ್ಕೊಂಡು 9 ಪ್ರದಕ್ಷಿಣೆ ಹಾಕಲೇಬೇಕು. ಇಲ್ಲ ನಾವು ಹಾಕೋಕ್ಕಾಗಲ್ಲ ಅಂತನೂ ಇರೋ ಅಂಥವ್ರು 1 ಪ್ರದಕ್ಷಿಣೆ ಮಾಡಿಬಿಟ್ಟು ಖಂಡಿತ ಬಂದ್ಬಿಡಿ. ಅದೇ ರೀತಿ 1 ಪ್ರದಕ್ಷಿಣೆಯಿಂದ ಏನು ಮುಕ್ತಿ ಸಿಗುತ್ತೆ ಅಂತ ಅಂದರೆ, 1 ಪ್ರದಕ್ಷಿಣೆ ಹಾಕುವಾಗ ನಮಗೆ ನಮ್ಮಿಂದ ಸಿಕ್ಕಿದಂಥ ಭಗವಂತನಿಗೆ ಏನು ಫಲನೋ ಅದು ಮಾತ್ರನೇ ಸಿಗುತ್ತೆ. 2 ಪ್ರದಕ್ಷಿಣೆ ನೋಡಿ, ಎಕ್ಸ್ಟ್ರಾ ಹೋಗ್ತಾ ಇವಾಗ ಹಣನ ಸೇರಿಸ್ತಾ ಬರ್ತೀವಿ. 1 ಲಕ್ಷಕ್ಕೂ 1 ಕೋಟಿಗೆ ವ್ಯತ್ಯಾಸ ಇದೆಯಲ್ಲ, ಅದೇ ರೀತಿಯೇ ನಮ್ಮ ಎಷ್ಟು ಭಕ್ತಿ ಇದೆಯೋ ಅಷ್ಟು ಮುಕ್ತಿನೇ ಅದರಲ್ಲೂ ಸಹ ಸಿಗುತ್ತೆ. ಅದಕ್ಕೋಸ್ಕರ ಹೇಳೋದು, ನಾವು ಮನಸ್ಸಲ್ಲಿ ಇಟ್ಕೊಂಡು ಖಂಡಿತ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆ ಮಾಡ್ತಾನೆ ಬರ್ಬೋದು. ಅದು ಒಂದೊಂದು ದೇವ್ರಿಗೂ ಅನುಗುಣವಾಗಿರುತ್ತೆ, ಅದರಿಂದನೇ ಅದನ್ನು ಸರಿಪಡಿಸ್ಕೋಬೋದು. ಅದೇ ರೀತಿ ನೋಡಿ, ರಾಘವೇಂದ್ರ ಸ್ವಾಮಿಗೆ ಅಷ್ಟ ದಿಕ್ಕುಗಳಲ್ಲೂ ಖಂಡಿತ ನಮಸ್ಕಾರ ಮಾಡಲೇಬೇಕು, ಹಾಗೆ ಬರಲೇಬಾರ್ದು. ಯಾಕೆ ಅಂತಂದರೆ ಅದೊಂದು ಇದೀಗನೇ ಇದೆ, ನಾನು ಒಂದು ದಿವಸ ತಿಳಿಸ್ಕೊಡ್ತೀನಿ, ಶಾಸ್ತ್ರ ಸಂಪ್ರದಾಯನೇ ಇದೆ, ಅದನ್ನು ಮರಿಬಾರ್ದು. ಹಾಗಾಗಿ ನನ್ನಿಂದ ನಮಸ್ಕಾರನೇ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಪ್ರದಕ್ಷಿಣೆ ಮಾಡ್ತಾ ಖಂಡಿತ 9 ಸುತ್ತು ಖಂಡಿತ ಪ್ರದಕ್ಷಿಣೆ ಮಾಡಿದಿರ ಬಿಡಬೇಡಿ. ಆ ಭಗವಂತನ ಆಶೀರ್ವಾದ ಸದಾಕಾಲ ಎಲ್ರಿಗೂ ಇರಲಿ. ಸಮವಾಗ ಹೇಳಿದ್ವಿ. ಇವತ್ತು ಬುಧವಾರ, ಇವತ್ತು ತುಂಬಾ ವಿಶೇಷವಾದ ದಿನ ಇದೆ. ಇವತ್ತು ಗುರು ಪೌರ್ಣಿಮೆ ದಿನ ಕೂಡ ಇದೆ. ಇವತ್ತು ತುಂಬಾ ವಿಶೇಷವಾದ ದಿನ. ಸೊ ಇವತ್ತಿನ ದಿನ ನಾನು ನಿಮ್ಗೆ 3 ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ನಿಮ್ಮಿಂದ ಉತ್ತರ ಬೇಕು. ಏನಂದ್ರೆ ಇವತ್ತಿನ ದಿನ ಕೆಲವೊಬ್ರು ಕೆಲಸಗಳನ್ನ ಮಾಡ್ಬೇಕಂತಿರ್ತಾರೆ, ಬಿಸ್ನೆಸ್ ಏನಾದ್ರೂ ಒಂದು ವಿಶೇಷವಾದಂತಹ ಕೆಲಸ ಮಾಡಕ್ ಹೋಗ್ಬೇಕಂತ ಇರ್ತಾರೆ. ಅವರಿಗೆ ಜಯ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು,
ಇನ್ನೊಂದು ಏನಂದ್ರೆ ಇವಾಗ ಮದುವೆ ಒಂದು ಇದು ಕೂಡ ಸ್ಟಾರ್ಟ್ ಆಯ್ತು ಸೀಸನ್ ಅಂತಾನೆ ಹೇಳ್ಬೋದು. ಸೊ ಪುರುಷರಾಗ್ಲಿ ಅಥವಾ ಸ್ತ್ರೀಯರಾಗ್ಲಿ ಮದುವೆ ಮಾಡ್ಕೊಳ್ಳೋ ಒಂದು ಹುಡುಗಿನ ನೋಡಕ್ ಹೋಗ್ತಾರೆ. ಇದ್ರ ಬಗ್ಗೆ ಇವತ್ತು ಶುಭಾನ ಶುಭಾನ ಅನ್ನೋದು ಕೂಡ ಹೇಳ್ಕೊಡಿ, ಮತ್ತೆ ಇವತ್ತಿನ ದಿನ ಹೇಗಿರುತ್ತೆ ಎಲ್ಲ ಜನತೆ ಅನ್ನೋದು ಕೂಡ ನೋಡಿ. ಇವತ್ತು ಬುಧವಾರ ದಿವಸ ಬಂದು ಗ್ರೀನ್ಗೆ ತುಂಬಾನೇ ಲಕ್ಕಿ ಅಂತ ಹೇಳ್ತಾರೆ. ಹಸಿರು ತುಂಬಾನೇ ವಿಶೇಷತೆ. ಯಾಕೆ ಹಸಿರು ತುಂಬ ವಿಶೇಷತೆ ಅಂದರೆ ಬುಧವಾರ ದಿವಸ ಭೂಮಾದೇವಿನೇ ಬಂದು ಶಾಂತತೆಯಿಂದ ಇದ್ದಿದ್ದಂಥ ಇದು ಕೂಡ ಹೇಳ್ಬೋದು. ಹಾಗಾಗಿ ಆ ಹಸಿರು ಇರೋಂಥ ಈ ಪರಿಸರಕ್ಕೇ ನಾವೆಷ್ಟೇ ಪೂಜಿಸ್ತರೇನೂ ಸಾಲೋದಿಲ್ಲ. ಹಾಗಾಗಿ ಈ ನಮ್ಮ ತಿಮ್ಮಕ್ಕವರೊಬ್ಬರು ಇದು ವೃಕ್ಷ ಮಾತೆ ಅವ್ರ ಹೆಸರು ತಿಮ್ಮಕ್ಕ ತಾನೆ? ಸಾಲು ಮರದ ತಿಮ್ಮಕ್ಕ ನಮ್ಮ ಆ ತಾಯಿಗೆ ನೋಡಿ ವೃಕ್ಷ ಮಾತೆ ಅಂತಲೂ ಹೆಸರು ಕೊಟ್ಟಿದ್ದಾರೆ. ಎಷ್ಟು ನನಗೆ ಯಾಕೆ ಅಂತಂದರೆ ನಾನು ಕನ್ಫ್ಯೂಸ್ ಆದೆ. ಯಾಕೆ ಅವರ ಹೆಸರು ಸರಿಯಾಗಿ ನನಗೆ ಗೊತ್ತಿರಲಿಲ್ಲ. ಕಾರಣ ನಾನು ಇಷ್ಟು ವರ್ಷ ಕಾಲ ತಮಿಳ್ನಾಡಲ್ಲಿದ್ದೆ, ತುಂಬ ವಿಶೇಷತೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಹಾಗೆ ಕ್ಷಮಿಸಿ. ಮತ್ತು ಆ ತಾಯಿಗೆ ವೃಕ್ಷಮಾತೆ ಅಂತ ಹೆಸರು ಕೊಟ್ಟಿದ್ದಾರೆ ಅಂದರೆ ಎಷ್ಟು ವೃಕ್ಷನ ಅವ್ರು ಬೆಳೆಸಿದ್ದಾರೆ ಅಲ್ವಾ. ಅವರು ಅವ್ರ ಯಜಮಾನ್ರು ಇಬ್ಬರು ಸೇರಿಕೊಂಡು ಅಷ್ಟು ಆ ಮರಗಳನ್ನ ಬೆಳೆಸಿ ನೀರಾಕಿ ಬೆಳೆಸಿದ್ದಾರೆ ಅಂದರೆ ಇವಾಗ ವಂಶ ವೃಕ್ಷ ಮಾತೆ ಆಗ್ಬಿಟ್ರ ಅಮ್ಮ. ಖಂಡಿತ ಹೇಳ್ತೀನಿ, ಒಂದು ಕುಟುಂಬದಲ್ಲಿ ಹುಟ್ಟಿರೋರು ಸಹ ವಂಶನ ವೃಕ್ಷ ಚೆನ್ನಾಗಿ ಇಂಪ್ರೂವ್ ಮಾಡೋದಕ್ಕೂ ಸಹ ಯೋಚನೆ ಮಾಡ್ತಾರೆ. ಅವರಿಬ್ಬರು ನೋಡ್ಕೊಂಡು ಎಷ್ಟು ಸಾಧನೆ ಮಾಡಿದ್ದಾರೆ ನೋಡಿ. ಆ ತಾಯಿಗೆ ಎಷ್ಟು ಮನಸ್ಸು, ಒಳ್ಳೆ ಮನಸ್ಸು. ಅದೇ ರೀತಿ ಒಂದೊಂದು ಮರನೂ ಸಹ ಕಾಪಾಡಿದ್ದಾರೆ ಅಂದರೆ ಸಾಧಾರಣ ವಿಷಯನೇ ಇಲ್ಲ. ಆ ವೃಕ್ಷ ಮಾತೆಗೂ ಸಹ ನನ್ನ ನಮಸ್ಕಾರ ಹೇಳ್ತೀನಿ. ಅದೇ ರೀತಿ ನೋಡಿ, ಇವತ್ತಿನ ದಿವಸ ನೀವು ಕೇಳಿದ್ರ ಬುಧವಾರ ಹೆಣ್ಣು ನೋಡೋಕೆ ಹೋಗೋದು, ಗಂಡಿನವರು ಹೆಣ್ಣಿರೋರು ಹೋಗೋದು ಬರೋದು ಮಾಡಿದ್ರೆ ಒಳ್ಳೇದಂತ. ಖಂಡಿತ ಅದೇ ರೀತಿ ಮನೆ ಕಟ್ಟೋರು ಅಂತ ಸಹ ಬುಧವಾರ ದಿವಸ ಮಾಡಿದ್ರೆ ತುಂಬ ವಿಶೇಷತೆ ಇದೆ. ಯಾಕೆ ಅಂತ ಅಂದರೆ ಭೂದೇವಿಗೆ ಜಾಸ್ತಿ ಶಕ್ತಿ ಇರುತ್ತೆ ಆ ದಿನ. ಯಾಕೆ ಶಕ್ತಿ ಇರುತ್ತೆ ಅಂದರೆ ಒಂದು ಮನೆ ಕಟ್ಟ ಅಂತ ಟೈಮಲ್ಲಿ ನಿಮ್ಗೇನು ನಿಮ್ಮ ಇದರಲ್ಲಿ ಜನ್ಮ ನಕ್ಷತ್ರದಲ್ಲಿ ಜನ್ಮ ರಾಶಿಲಿ ಆ ಜಾಗ ಸೇರಿರುತ್ತೆ ಅಂದರೆ ಆ ಭೂಮಾದೇವಿ ಪೂಜೆ ಮಾಡುವಾಗ ಖಂಡಿತ ಅದು ಉದ್ಭವ ಆಗುತ್ತೆ. ನೀವು ಆದಷ್ಟು ಬೇಗ ಮನೆ ಕಟ್ಟಿ ಗೃಹ ಪ್ರವೇಶ ಮುಗಿಸ್ಬೋದು. ಅದೇ ರೀತಿ ಒಂದು ಗಂಡು ಹೆಣ್ಣು ನೋಡೋದಾಗಲಿ, ಹೆಣ್ಣು ಗಂಡು ಹುಡ್ಕೋದಾಗಲಿ ಇವತ್ತಿನ ದಿವಸ ಮಾಡಿದಲ್ಲಿ ತುಂಬ ಅನುಕೂಲತೆಯೇ. ಕಾರಣ ಏನು ಅಂದರೆ ಎಲ್ಲ ದೇವಿಯರುಗಳಿಗೂ ಎಲ್ಲ ದೇವಾನುದೇವತೆಗಳಿಗೂ ಇವತ್ತಿನ ದಿವಸ ತುಂಬ ವಿಶೇಷತೆ ಇದೆ. ಹಾಗಾಗಿ ತಿರುವಣ್ಣಾಮಲೆ ಮಾತ್ರ ಅಲ್ಲ, ಎಲ್ಲ ಕಡೆಗೂ ಪೌರ್ಣಮಿ ಅಂದ್ರೇ ಎಲ್ಲ ಕಡೆಗೂ ವಿಶೇಷತೆ ಇದ್ದೇ ಇರುತ್ತೆ. ಹಾಗಾಗಿ ಪೌರ್ಣಮಿ ದಿವಸ ಇವತ್ತು ಪೌರ್ಣಮಿ ಕೂಡಿ ಬಂದಿರೋದ್ರಿಂದ ಬುಧವಾರ ತುಂಬಾ ವಿಶೇಷತೆ ಇರುತ್ತೆ. ಅದೇ ರೀತಿ ಒಡವೆ ತಗೊಳ್ಳೋರು ಸಹ ಇವತ್ತು ತಗೋಬೋದು, ಅದರಲ್ಲೂ ಅನುಕೂಲತೆ ಇರುತ್ತೆ. ಯಾಕೆ ಅಂತಂದರೆ ಬುಧವಾರ ಅನ್ನೋದು ಬುಧ ಗ್ರಹನ ಆಶೀರ್ವಾದ ತುಂಬ ಶ್ರೇಷ್ಠತೆ ಪವರ್ಫುಲ್ಲಾಗಿರುತ್ತೆ. ಆ ಬುಧ ಗ್ರಹ ಆಶೀರ್ವಾದ ಇತ್ತು ಅಂದರೆ ಎಲ್ಲನೂ ಪಡ್ಕೋಬೋದು. ಹಾಗಾಗಿ ಹಸಿರಿನಿಂದ ಕೂಡಿದಂಥ ಲಿಂಗ ಸ್ಫಟಿಕ ಲಿಂಗ ಇದರಲ್ಲಿ ನಂಜನಗೂಡಲ್ಲಿ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಇದು ಹಸಿರು ಲಿಂಗ ಇದೆ. ಆ ಹಸಿರು ಲಿಂಗಕ್ಕೆ ಪೂಜೆ ನಡೆಯುತ್ತೆ. ಅದೇ ರೀತಿ ಇದರಲ್ಲಿ ನಟರಾಜ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಚಿದಂಬರದಲ್ಲಿ ನಟರಾಜ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಸ್ಫಟಿಕ ಲಿಂಗಕ್ಕೆ ಪೂಜೆ ಮಾಡ್ತಾರಲ್ಲ, ಆಕಾಶಲಿಂಗನೇ ಇದೆ. ಪಂಚಭೂತದಲ್ಲಿ ಒಂದು ಸ್ಥಳ ಅದು. ಅಲ್ಲಿ ಸ್ಫಟಿಕ ಲಿಂಗಕ್ಕೂ ಸಹ ಪೂಜೆ ಮಾಡ್ತಾರೆ. ಅದು ಒಂದು 7 ಗಂಟೆಗೆ ಒಂದು ಸಮಯ, 11 ಗಂಟೆಗೆ, ಈ ಥರ 4 ಗಂಟೆಗೆ, ಈ ಥರ ಸಮಯಗಳಿದೆ. ಆ ಸಮಯಕ್ಕೆ ಅನುಗುಣವಾಗಿ ಪೂಜೆ ಮಾಡ್ತಾರೆ. ಆವಾಗ ಭಗವಂತನಿಗೆ ಅನ್ನನ ತಂದು ಅಭಿಷೇಕ ಮಾಡಿ ಫುಲ್ಲ ಭಗವಂತನ ಮೇಲೆ ಕಮ್ಮಿ ಅಂದ್ರೇನು ಒಂದು 10 kg ಅನ್ನನ ಅಭಿಷೇಕ ಮಾಡ್ತಾರೆ ಆ ಸ್ಫಟಿಕ ಲಿಂಗಕ್ಕೆ. ಇವತ್ತು ಯಾಕೆ ಸ್ಫಟಿಕ ಲಿಂಗಕ್ಕೆ ಪೂಜೆ ಮಾಡ್ತಾರೆ ಅಂತ ಅಂದರೆ ಈ ಪರಿಸರ ಹಸಿರಿನಿಂದ ಕೂಡಿದಂಥ ಈ ಪರಿಸರ, ಯಾವಾಗ ಈ ಪರಿಸರದಲ್ಲಿ ಯಾವ ತೊಂದರೆನೂ ಬರಬಾರ್ದು, ಆ ಭಗವಂತನ ಆಶೀರ್ವಾದ ಸದಾಕಾಲ ಇರಬೇಕು ಅನ್ನೋದಕ್ಕೋಸ್ಕರ ಆ ಪೂಜೆ ಮಾಡ್ತಾರೆ. ಹಾಗಾಗಲಿ ಬುಧವಾರ ಅನ್ನೋದು ತುಂಬ ವಿಶೇಷತೆ. ಇವಾಗ ಒಂದು ವೇಳೆ ಒಂದು ಕಾರ್ಯಕ್ಕೋಸ್ಕರ ಹೋಗ್ತಾರೆ, ನಾನು ಜಾಬ್ಗೋಸ್ಕರ ನಾನು ಅಪ್ಲಿಕೇಶನ್ ಕೊಡೋಕೆ ಹೋಗ್ತಾ ಇದ್ದೀನಿ, ನನಗೆ ಸಕ್ಸಸ್ ಆಗ್ತೈತಾ ಅಂದರೆ ಖಂಡಿತ ಸಕ್ಸಸ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ಒಂದೊಂದು ದಿನಕ್ಕೂ ಒಂದು ವಿಶೇಷತೆ ಇದೆ. ಅದೇ ರೀತಿ ಭಾನುವಾರದಿಂದ ನೆಕ್ಸ್ಟು ಶನಿವಾರವರೆಗೂ ಆಯಾ ದಿನಕ್ಕೆ ಯಾವ ದೇವ್ರಿಗೆ ವಿಶೇಷತೆ ಇರೋಂಥದ್ದು ಹಾಡೇ ಇದೆ. ಒಂದು ದಿವಸ ನಿಮ್ಮ ಮುಂದೆ ನಾನು ಖಂಡಿತ ಹಾಡ್ತೀನಿ. ಇನ್ಮೇಲೂ ಸಹ ಒಂದೊಂದು ದಿನಕ್ಕೂ ಆಯಾ ದೇವ್ರ ಮೇಲೆ ಒಂದೊಂದು ಹಾಡನ್ನು ಸಹ ನಾನು ಕೊಡ್ತೀನಿ. ಹಾಗಾಗಿ ನಾಳೆಯಿಂದನೇ ಸ್ಟಾರ್ಟ್ ಮಾಡಿ ಅಮ್ಮ. ಖಂಡಿತ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮೆಲ್ಲರಿಗೋಸ್ಕರ ನನ್ನಿಂದ ನನಗೇನು ಭಗವಂತ ಶಕ್ತಿ ಕೊಟ್ಟಿದ್ದಾನೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ.
ಎಲ್ಲರೂ ರಾಘವೇಂದ್ರ ಸ್ವಾಮಿ ಭಕ್ತರಲ್ಲ, ಎಲ್ರಿಗೂ ಸಹ ನಾನು ಹೇಳೋದು ಒಂದೇ ಒಂದು ವಿಷಯ, ಸತ್ಯತೆಯಿಂದ ಇರಿ, ಭಕ್ತಿಯಿಂದ ಪೂಜೆ ಮಾಡಿ, ಅದೇ ನಿಷ್ಠೆಯಿಂದ ಇರಿ, ತಾಯಿ ತಂದಿನ ಪ್ರೀತಿಸಿ ಫಸ್ಟು. ಅದೇ ಕುಟುಂಬದಲ್ಲಿ ಇರೋರನ್ನ ಖಂಡಿತ ಲವ್ ಅಂತೀರ, ಯಾವಾಗಲೂ ಫಸ್ಟು ಲವ್ ಕುಟುಂಬದಲ್ಲಿ ಇರೋವಂಥವ್ರಿಗೆ ಖಂಡಿತ ಕೊಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಲವ್ ಮಾಡೋ ಅಂಥ ಎಲ್ಲರೂ ಎಲ್ಲ ಕಡೆಗೂ ಅನುಕೂಲತೆ ಇದ್ದು, ಅದೇ ರೀತಿ ಕುಟುಂಬದಲ್ಲಿ ಹೊಂದಾವಣಿಕೆ ಇದ್ದರೆ ಖಂಡಿತ ಮ್ಯಾರೇಜ್ ಮಾಡ್ಕೊಳ್ಳಿ. ಕುಟುಂಬನ ಬಿಟ್ಬಿಟ್ಟು ಯಾವ ಕಾರಣಕ್ಕೂ ದೂರ ಆಗಬೇಡಿ, ಸಂತೋಷವಾಗಿರಿ. ಇದೇ ನಾನು ಹೇಳೋದು ಚಿಕ್ಕ ಒಂದು ವಿಷಯ. ಅದೇ ವಿನಂತಿ ಅಂತ ಸಹ ಹೇಳ್ಬೋದು. ಯಾಕೆಂದರೆ ಆ ತಾಯಿತನ ನಾನೂ ಸಹ ಅದೇ ಸ್ಥಾನದಿಂದ ಬಂದಿರೋಳೇನೆ. ಎಲ್ರಿಗೂ ಎಲ್ಲ ಕಷ್ಟಗಳು ಇರುತ್ತೆ, ಎಲ್ಲರೂ ಅನುಕೂಲತೆಯಿಂದ ಇರಬೇಕು ಅನ್ನೋದೇ ನನ್ನ ಆಸೆ. ಎಲ್ಲ ಜೀವರಾಶಿಗೂ ಆ ಭಗವಂತ ಅನುಗ್ರಹ, ಆಶೀರ್ವಾದ, ಸಂಕಲ್ಪ ಎಲ್ಲ ಕೊಟ್ಟು ಸಲಹೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಗುರುವೇ ಶರಣು. ತುಂಬು ಹೃದಯವಾದ ಧನ್ಯವಾದಗಳು ಗುರುಮಾತಾ. ಇವತ್ತು ನೀವು ತುಂಬ ವಿಶೇಷವಾದಂತಹ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ, ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸ್ಕೊಟ್ರಿ. ನಮ್ಮ ಕಡೆಯಿಂದ, ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿ ಕಡೆಯಿಂದ ನಮ್ಮ ವೀಕ್ಷಕರ ವಿಷಯ ಹೇಳ್ತೀನಿ. ಮಧುರೆ ಮೀನಾಕ್ಷಿಗೆ ನೋಡಿ, ಗ್ರೀನ್ ಸ್ಯಾರಿನೇ ಅವರು ಕಟ್ಟೋದು. ಮಧುರೆ ಮೀನಾಕ್ಷಿ ಸುಂದರೇಶ್ವರ ಸ್ವಾಮಿಗೆ ಅವ್ರಿಗೆ ಯಾಕೆ ಹಸಿರಿಂದನೇ ಅಲಂಕಾರ, ಹಸಿರು ದೇವತೆ, ಆ ತಾಯಿ ದೇಹ ಪೂರನೇ ಹಸಿರನೇ. ಹಾಗಾಗಿ ಆ ತಾಯಿಗೆ ವಿಶೇಷತೆ ಏನು ಅಂತಂದರೆ, ನಿದ್ದೆ ಇರೋ ಅಂತ ದೇವರು ಅಂತ ಅಂದರೆ ಆ ಮೀನಾಕ್ಷಿ ದೇವಿ ಮಾತ್ರನೇ. ಪ್ರಪಂಚದಲ್ಲಿ ಆ ತಾಯಿ 365 ದಿನವೂ ಸಹ ಕಣ್ಣು ಬಿಟ್ಕೊಂಡೇ ಕೂತಿದ್ದಾರೆ. ಅದಕ್ಕೋಸ್ಕರ ನಿದ್ದೆನೇ ಮಾಡಿಲ್ಲ ಆ ತಾಯಿ. ಆ ಸ್ಟೋರಿ ಒಂದು ದಿವಸ ನಾನು ಹೇಳ್ತೀನಿ ನಿಮ್ಮ ಮುಂದೆ ಖಂಡಿತ. ಇವತ್ತಿನ ದಿವಸ ಇಷ್ಟು ಹೇಳಿದಕ್ಕೂ ಆ ಭಗವಂತನ ಆಶೀರ್ವಾದನೂ ನನಗೂ ಕೊಟ್ಟಿರಲಿ, ನಿಮಗೂ ಕೊಟ್ಟಿರಲಿ. ಆ ಮೀನಾಕ್ಷಿ ದೇವಿ ವಿಶೇಷತೆ ಇನ್ನೊಂದು ದಿವಸ ಖಂಡಿತ ನಾನು ಹಂಚ್ಕೊತೀನಿ ನಿಮ್ಮ ಹತ್ರ. ಧನ್ಯವಾದಗಳು ಗುರುಮಾತಾ. ನಮ್ಮ ಜೊತೆ ಇಷ್ಟೊಂದು ಮಾಹಿತಿಗಳನ್ನು ಶೇರ್ ಮಾಡ್ಕೊಂಡ್ರಿ, ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಟ್ರಿ. ನಿಮಗೆ ತುಂಬ ಹೃದಯವಾದಂತಹ ಧನ್ಯವಾದಗಳು. ನಾಳಿನ ಸಂಚಿಕೆಯಲ್ಲಿ, ನಾಳೆ ಮತ್ತು ಗುರುವಾರ ಇನ್ನೂ ವಿಶೇಷವಾದ ದಿನ, ಶ್ರೀ ಗುರು ರಾಘವೇಂದ್ರ ರಾಯರ ದಿನವಾಗಿದ್ದು ನಮಗೆ ಇನ್ನೂ ಶ್ರೀ ಗುರು ರಾಘವೇಂದ್ರ ರಾಯರ ಮಹಿಮೆಯನ್ನು ನಮಗೆ ಇನ್ನೂ ತಿಳಿಸ್ಕೊಡ್ಬೇಕು. ನಾಳಿನ ಸಂಚಿಕೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗೋಣ. ಗುರುಮಾತಾ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿದಿನನೂ ಕೂಡ ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ಮಹಿಮೆಯನ್ನು ತಿಳಿಸ್ಕೊಡ್ತಾನೆ ಇದ್ದೀವಿ ಈ ಕಾರ್ಯಕ್ರಮದ ಮೂಲಕ. ಇನ್ನು ನಾಳಿನ ಸಂಚಿಕೆಯಲ್ಲಿ, ಅಂದರೆ ನಾಳೆ ಗುರುವಾರ, ಇನ್ನೂ ವಿಶೇಷವಾದಂತಹ ವಾರವಾಗಿದ್ದು ಶ್ರೀ ಗುರು ರಾಘವೇಂದ್ರ ರಾಯರ ವಾರವಾಗಿದೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಮಹಿಮೆ ಏನು ಅನ್ನೋದನ್ನು ಇನ್ನೂ ಹೆಚ್ಚಿಗೆ ತಿಳಿಸ್ಕೊಡ್ತೀವಿ ನಾಳಿನ ಸಂಚಿಕೆಯಲ್ಲಿ. ಯಾರೇ ಒಬ್ಬ ತಮ್ಮ ವೀಕ್ಷಕರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಗುರುಮಾತಾ ಅವರನ್ನ ಮಾತಾಡಿಸ್ಬೇಕು, ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು ಅಂತಿರ್ತೀರಾ, ಅವರು ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಗುರುಮಾತಾ ಅವ್ರ ಜೊತೆ ಮಾತಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು. पूज्याय राघवेन्द्राय सत्यधर्मरताय च